ಇವತ್ತಿನ ಪವರ್ ಫೋಕಸ್ ನಲ್ಲಿ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತಹ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದಂತಹ ಆಡಳಿತವನ್ನ ಕೊಡ್ತಾ ಇದೆ, ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಗಡೆ, ಇವರು ರಾಜ್ಯವನ್ನ ಉದ್ಧಾರ ಮಾಡೋದಿರ್ಲಿ, ಅವರವರೇ ಕಚ್ಚಾಡ್ಕೊಳ್ತಾ ಇದ್ದಾರಲ್ಲ, ಯಾವುದೇ ಒಂದು ಸರ್ಕಾರದ ಒಳಗಿರುವಂತಹ ಅಥವಾ ಒಂದು ಸರ್ಕಾರದ ಭಾಗವಾಗಿರುವಂತಹ ಶಾಸಕರಾಗ್ಲಿ ಸಚಿವರಾಗ್ಲಿ ಸ್ವತಃ ಓಪನ್ ಆಗಿ ಮಾಧ್ಯಮಗಳ ಮುಂದೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಒಬ್ರು, ಭ್ರಷ್ಟಾಚಾರ ನಡೀತಾ ಇದೆ, ದುಡ್ಡು ಕೊಟ್ರೆ ಮಾತ್ರ ಮನೆ ಕೊಡ್ತೀರಾ ಅಂತ ಒಬ್ರು, ಹೀಗೆ ಸ್ವಪಕ್ಷದ ವಿರುದ್ಧ ಈ ರೀತಿಯಾದಂತಹ ಅಸಮಾಧಾನಗಳನ್ನ ಹೊರ ಹಾಕ್ತಾ ಇದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದರ ಜೊತೆಗೆ ಯಾರಾದ್ರೂ ದುಡ್ಡು ತಗೊಂಡಿದ್ರೆ ಅವ್ರ ಬಾಯಿಗೆ ಹುಳ ಬಿದ್ದು ಸಾಯ್ತಾರೆ ಅಂತ ಜಮೀರ್ ಅವರ ಬಾಯಿಂದ ಬಂದಂಥ ಈ ಶಾಪದ ಮಾತು, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಒಳಗಿರುವಂತಹ ಅಂತರ್ಯುದ್ಧ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಬನ್ನಿ, ಇವತ್ತು ಕಾಂಗ್ರೆಸ್ ಮನೆ ಒಳಗಡೆ ಏನು ಬೆಂಕಿ ಹತ್ಕೊಂಡು ಉರಿತಾ ಇದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಕಾಂಗ್ರೆಸ್ ಮನೆಗೆ ಬೆಂಕಿ. ಕಾಂಗ್ರೆಸ್ ಮನೆಗೆ ಬೆಂಕಿ ಬಿದ್ದು ರಾಜ್ಯ ಸರ್ಕಾರ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಸಚಿವರದ್ದೇ ಒಂದು ವರಸೆ ಆದ್ರೆ ಶಾಸಕರದ್ದು ಮತ್ತೊಂದು ವರಸೆ. ಬಡವರು ದುಡ್ಡು ತಿಂದ್ರೆ ಹುಳ ಬಿದ್ದು ಸಾಯ್ತಾರೆ ಅಂತ ಜಮೀರ್ ಅವರು ಶಾಪ ಹಾಕಿದ್ದಾರೆ. ಭ್ರಷ್ಟಾಚಾರದ ಆರೋಪಕ್ಕೆ ಶಾಪ ಹಾಕಿದ್ರು ಸಚಿವ ಜಮೀರ್. ಸರ್ಕಾರದಲ್ಲಿ ಕೆಲಸ ಆಗ್ತಿಲ್ಲ ಸ್ವಾಮಿ, ಹಣ ಸಿಗ್ತಾ ಇಲ್ಲ ಅಂತ ಒಂದಷ್ಟು ಜನ ಶಾಸಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಒಳಗಿನ ಅಂತರ್ಯುದ್ಧಕ್ಕೆ ಸಿದ್ದರಾಮಯ್ಯ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಯಾವುದನ್ನು ಸರಿ ಮಾಡೋದು, ಯಾವುದನ್ನು ಬಿಡೋದು ಅಂತ ಹೇಳಿ. ಪಕ್ಷದಲ್ಲಿನ ಒಳ ಬೇಗುದಿಗೆ ಮದ್ದನ್ನ ಅರಿಯೋದು ಯಾರು? ಯಾವುದೇ ಸರ್ಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ, ಕಾಮಗಾರಿಗಳ ಬಿಲ್ ಆಗ್ತಾ ಇಲ್ಲ, ಬಿಲ್ ಕೊಡದೆ ಕಾಂಟ್ರಾಕ್ಟರ್ ಕೆಲಸ ಮಾಡಲ್ಲ, ಜನಗಳಿಗೆ ನಾವು ಮುಖ ತೋರ್ಸೋದಕ್ಕೆ ಆಗ್ತಾ ಇಲ್ಲ ಅಂತ ಒಂದಷ್ಟು ಮಂದಿ ಶಾಸಕರು ಅಳಲನ್ನ ತೋಡ್ಕೊಳ್ತಾ ಇದ್ರೆ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರೆ, ಈ ಪಕ್ಷದ ಒಳಗಡೆ ಇರುವಂತಹ ಈ ಒಳ ಬೇಗುದಿಗೆ ಮದ್ದರಿಯೋರು ಯಾರು ಅನ್ನೋ ಪ್ರಶ್ನೆ ಇದೆ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪ್ರಶ್ನೆ ಬರುತ್ತಲ್ಲ, ಹಂಗೆ ಈ ಕಾಂಗ್ರೆಸ್ನ ಅಂತರ್ಯುದ್ಧಕ್ಕೆ ಅಥವಾ ಒಳಗಡೆ ಆಗ್ತಾ ಇರುವಂತಹ ಈ ಹಲವಾರು ಡೆವಲಪ್ಮೆಂಟ್ಗಳಿಗೆ ಮದ್ದನ್ನ ಅರಿಯೋರು ಯಾರು? ಒಟ್ಟಾರೆಯಾಗಿ ಎಲ್ಲ ಜಟಾಪಟ್ಟಿ ರಾಜ್ಯದಲ್ಲಿ ಏನೇನು ನಡೀತಾ ಇದೆಯಲ್ಲ, ಈ ಕಾಂಗ್ರೆಸ್ ನಾಯಕರ ಒಂದಷ್ಟು ಹೈಡ್ರಾಮಾಗಳು, ಇದೆಲ್ಲವೂ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳವನ್ನ ತಲುಪಿ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದೆ. ಅನುದಾನ ಸಿಗ್ತಾ ಇಲ್ಲ ಅನ್ನೋ ಶಾಸಕರ ಅಳಲಿಗೆ ಸಚಿವರ ಮಾತು ಪುಷ್ಟಿ ಕೊಟ್ಟಂತಿದೆ. ಬಾದಾಮಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಇವಾಗ ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಅವ್ರ ಹತ್ರನೂ ದುಡ್ಡಿಲ್ಲ ಆಯ್ತಾ ಅಂತ ಹೇಳಿದ್ದಾರೆ. ನಾವೆಲ್ಲ ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ ಈಗ ನಿಮಗೆ ಕೊಟ್ಬಿಟ್ಟಿದೀವಪ್ಪ. ಗೃಹ ಸಚಿವರು ಕೀಟ್ಲೆ ಮಾಡಿದ್ರ ಅಥವಾ ಸೀರಿಯಸ್ ಆಗಿ ಹೇಳಿದ್ರ? ಐ ಡೋಂಟ್ ಥಿಂಕ್ ಸೋ. ಕೀಟ್ಲೆನೋ ಸೀರಿಯಸ್ನೋ ಒಬ್ಬ ಗೃಹ ಸಚಿವರಾದವರಿಗೆ ಅದು ಸೀರಿಯಸ್ ಆಗಿ ಹೇಳೋ ಮಾತಾ ಅಥವಾ ತಮಾಷೆಗೆ ಹೇಳೋ ಮಾತಾ ಅನ್ನೋದ್ರ ಪರಿಜ್ಞಾನ ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆದ್ರೆ ಅವ್ರ ಮಾತೀಗ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ. ಪರಮೇಶ್ವರ್ ಮಾತಿಗೆ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ಮಾತು ಪರಂ ಹೇಳ್ತಿದ್ದಾರೆ ಅಂತ ವಿಪಕ್ಷಗಳು ಲೇವಡಿ ಮಾಡ್ತಾ ಇದ್ದಾವೆ. ಆದ್ರೆ ತಾವು ಕಾಮಿಡಿಗ ಮಾತನಾಡಿದ್ದು ಅಂತ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರೇ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಬಹಿರಂಗ ವೇದಿಕೆಯಲ್ಲಿ ಒಂದು ಸೀರಿಯಸ್ ಆಗಿ ಕಾರ್ಯಕ್ರಮ ನಡೀತಾ ಇರುವಾಗ ಯಾರೋ ಅಲ್ಲಿದ್ದಂಥ ಆಡಿಯನ್ಸ್ ಎಣ್ಣೆ 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 ಅಂತ ಕೂಗ್ಬಿಟ್ರು ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ಸರ್ಕಾರದಲ್ಲಿ ಎಣ್ಣೆ ಬೇಳೆ ಎಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ನಮ್ಮ ಸರ್ಕಾರದಲ್ಲೂ ದುಡ್ಡಿಲ್ಲ, ಸಿದ್ದರಾಮಯ್ಯ ಅವ್ರ ಹತ್ರನೂ ದುಡ್ಡಿಲ್ಲ ಅನ್ನೋ ಮಾತನ್ನ ನೀವು ಹೇಳ್ತೀರಾ ಅಂತಂದ್ರೆ ಅದು ಯಾವ ಪರಿಸ್ಥಿತಿಯಲ್ಲಿ ನೀವು ಹೇಳ್ತಿದ್ದೀರಿ ಆ ಮಾತನ್ನ ಅನ್ನುವಂಥ ಅರಿವು ನಿಮಗಿರಬೇಕಾಗಿತ್ತು. ಇದು ತಮಾಷೆಗೆ ಆಡುವಂಥ ಮಾತಲ್ಲ. ಬನ್ನಿ ಹಾಗಾದ್ರೆ ಪರಮೇಶ್ವರ್ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಿ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ 1,000 ಕೋಟಿ ಆಗ್ಬಹುದು. ಎದುರ್ಕೋಬೇಡ ನೀವು. 1,000 ಕೋಟಿ ಅಂದ್ರೆ ಎದುರ್ಕಂತೀಯ? ಯಾಕಂದ್ರೆ ಭೀಮಸೇನಿಗೆ ಏನಾಗ್ಬಿಡಿದೆ ಅಂದ್ರೆ, ಏನಪ್ಪ ಈ 1,000 ಗೀವ್ರ ಹೇಳಿ ಇದೇನು ಕತೆ ಇದು? 1,000 ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದೀವಿ, ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ ಹೇಳಿಲ್ವಲ್ಲ. ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,9,00,00,000 ಹಣ
ಬಜೆಟ್ ಹೆಚ್ಚು ಬಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಎಣ್ಣೆ ಇಲ್ಲಿ ಅಬ್ಕಾರಿ ಸಚಿವರು ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಅದನ್ನ ನೋಡಿ ಮತ್ತೆ ಪುನರುಚ್ಚಾರ ಮಾಡ್ತೇನೆ. ಸಿದ್ದರಾಮಯ್ಯನವರು 4,09,00,000 ಹಣ 4.09 lakhs crores ಆ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ನಾನು ಭಾಷಣದಲ್ಲೂ ಹೇಳಿದ್ದೇನೆ, ನಮ್ಮ ಹತ್ರ ಯಾವುದಕ್ಕೂ ಹಣದ ಕೊರತೆ ಇಲ್ಲ. ನೀರಾವರಿಗೆ 22,000 ಕೋಟಿ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ, ಅಲೋಕೇಶನ್ಸ್ ಮಾಡಿದ್ದಾರೆ. ನಾವು ಗ್ಯಾರಂಟಿಗಳನ್ನ ಬಜೆಟ್ನಲ್ಲೇ ತಂದಿದ್ದೇವೆ. ಪ್ರತಿ ಕ್ಷೇತ್ರಕ್ಕೂ ಈಗಾಗಲೇ 50 ಕೋಟಿ ರೂಪಾಯಿಗೆ ಆಕ್ಷನ್ ಪ್ಲಾನ್ ಮಾಡಕ್ ಹೇಳಿದ್ದಾರೆ. ಇದೆಲ್ಲವನ್ನು ಕೂಡ ನಾನು ಹೇಳಿದೆ. ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ. ನೋಡಿ, ಆಡಳಿತ ಪಕ್ಷ ವಿಪಕ್ಷದ ಮೇಲೆ, ವಿಪಕ್ಷ ಆಡಳಿತ ಪಕ್ಷದವರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡೋದು ಅಥವಾ ಆಕ್ರೋಶ ಹೊರಹಾಕೋದು, ಇಟ್ ಇಸ್ ಆಲ್ ಕಾಮನ್. ಆದ್ರೆ ಇಲ್ಲಿ ಕಾಂಗ್ರೆಸ್ ಒಳಗಡೆ ಏನಾಗೋಗಿದೆ ಅಂದ್ರೆ ಸ್ವಪಕ್ಷದ ಶಾಸಕರುಗಳೇ ನಿಗಿ ಅಂತ ಕೆಂಡ ಕಾರ್ತಾ ಇದ್ದಾರೆ ಸರ್ಕಾರದ ಮೇಲೆ. BR ಪಾಟೀಲ್, ರಾಜು ಕಾಗೆ ಬಳಿಕ ಈಗ NY ಗೋಪಾಲ್ ಕೃಷ್ಣ ಅವರ ಸರದಿ. ಮೊಳಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ NY ಗೋಪಾಲ್ ಕೃಷ್ಣ, ನಮ್ಮ ಕ್ಷೇತ್ರದಲ್ಲಿ ಚರಂಡಿ, ರಸ್ತೆ, ಶಾಲೆ ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಬೇಸಿಕ್ ನೀಡ್ಸ್, ಡ್ರೈನೇಜು, ರೋಡು, ಸ್ಕೂಲು, ಇದನ್ನ ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ NY ಗೋಪಾಲ್ ಕೃಷ್ಣ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಬೇಸಿಕ್ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಕಾಗವಾಡ ಶಾಸಕ ರಾಜು ಕಾಗೆ ಅವರದ್ದು ಇದೇ ಅಸಮಾಧಾನ. ಮಂತ್ರಿಗಳಿಂದ ದರ್ಪ ಕೈಗೆ ಸಿಗೋದಿಲ್ಲ, ಅಧಿಕಾರಿಗಳು ಸ್ಪಂದಿಸೋದಿಲ್ಲ, ನಮ್ಮ ಸಮಸ್ಯೆನ CM ಕೇಳಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ ರಾಜು ಕಾಗೆ ಕಾಗವಾಡದ ಕೈ ಶಾಸಕ ಕಿಡಿಕಾರಿದ್ದಾರೆ. ದಿಸ್ ಇಸ್ ಸಮಥಿಂಗ್ ಡಿಸ್ಗಸ್ಟಿಂಗ್ ಅಂಡ್ ಡಿಸಾಸ್ಟರ್, ಬಿಗ್ಗೆಸ್ಟ್ ಡಿಸಾಸ್ಟರ್ ಇದು. ಸ್ವಪಕ್ಷದ ಶಾಸಕರು ಈ ರೀತಿ ಮಾತನಾಡ್ತಾ ಇರೋದು. ಅಂಡ್ NY ಗೋಪಾಲ್ ಕೃಷ್ಣ ರಾಜು ಕಾಗೆ ಏನ್ ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ನೋಡ್ರಿ, ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು. ಆಡಳಿತ ಈಗ ಮಂತ್ರಿಗಳು ಯಾಕೆ ಒಂದು ಆದೇಶ ಮಾಡೋದಲ್ಲ ಸರ್ಕಾರದವರು? ಈ ದಿವಸ ಎಲ್ಲ ಮಂತ್ರಿಗಳು ವಿಧಾನಸೌಧದಲ್ಲಿ 10:30ಯಿಂದ 5:30 ಮಟ್ಟ ಸಿಗ್ತಾರ ಅಂತೇಳಿ ಯಾಕೆ ಮಾಡೋದಲ್ಲ? ಮಂತ್ರಿಗಳು ಮನೆಗೆ ಹೋದ್ರೆ ಇರಲ್ಲ. ಮಂತ್ರಿಗಳು ನಾವು 800 ಕಿಲೋಮೀಟರ್ ಆತೈತಿ ನನ್ನ ಮತಕ್ಷೇತ್ರದಿಂದ ನಾವು ಬರಬೇಕಾದ್ರೆ. ಇಲ್ಲಿ ಬಂದ್ರು ಯಾರು ಮಂತ್ರಿಗಳು ಸಿಗಲ್ದ ನಾನು ಹಂಗ ಹೋಗ್ಬಿಡುದು. ಆಮೇಲೆ ಆ ಮಂತ್ರಿಗಳು ವೇಟ್ ಮಾಡ್ಕೋತ ನಾ ಇಲ್ಲಿ 8 ದಿವಸ ಇಲ್ಲಿ. ಆಮೇಲೆ ಯಾರಾದ್ರೂ ಮಂತ್ರಿಗಳು ಇಲ್ಲಿ ವಿಧಾನಸೌಧದಾಗ 10:30ಯಿಂದ, ನಾನು ರೆವಿನ್ಯೂ ಮಿನಿಸ್ಟರ್, ಸೋಮವಾರ ದಿವಸ ಪ್ರತಿ ಸೋಮವಾರ 10:30ರಿಂದ 5:00 ಮಟ್ಟ MLA ಸಿಗ್ತೀನಿ. MLA ನಮ್ಗೆ ಎಲ್ಲಾ ಜನಾನು ಹಂಗ ಹೋಗಿ ಅಲ್ಲಿ ಭೇಟಿ ಆಗುದ. MLA ಅಲ್ಲಿ ಅವ್ರಿಗೆ ಭೇಟಿ ಆದ್ರೆ ಅವ್ರು ನಮ್ಮನ್ನ ನೋಡ್ಬೇಕು, ಪಾಪ ಪಬ್ಲಿಕ್ ನೋಡ್ಬೇಕು MLA ಮಂತ್ರಿಗಳನ್ನ. ಅದನ್ನೆಲ್ಲ ಮತ್ತೆ ಆರೋಪ ಇಲ್ಲ ಅಂದದ. ಆದ್ರೆ ವ್ಯವಸ್ಥೆ ಮಾಡಬೇಕು. MLA ಸಪರೇಟ್ ಸಮಯ ಕೊಡ್ಬೇಕು ಮಂತ್ರಿಗಳು. ಯಾವಾಗ ಯಾವ ಮಂತ್ರಿಗಳು ಇಲ್ಲಿಗೆ ಒಂದು ದಿವಸ ವಾರದಲ್ಲಿ ಒಂದು ದಿನ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಸೋಮವಾರ ಸಿಗ್ತಾರೋ, ಬುಧವಾರ ಸಿಗ್ತಾರೋ, ಗುರುವಾರ ಒಂದು ನಿಗದಿ ಮಾಡಿದಂದ್ರೆ ನಾವು ಬಂದು ಎಲ್ಲಾ ಮಂತ್ರಿಗಳು ಸಿಗ್ತಾರೋ ಅಂತೇಳಿ ನಾವು ಅಲ್ಲಿ 800 ಕಿಲೋಮೀಟರ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅಥವಾ ಈ ಮಿನಿಸ್ಟರ್ ಎಲ್ಲರಿಗೂ ಒಂದೇ ದಿವಸ ಇರ್ಲಿಕ್ಕೆ ಆಗೋದಲ್ಲ, ಓಕೆ, ನೋ ಪ್ರಾಬ್ಲಮ್. ರೆವಿನ್ಯೂ ಮಿನಿಸ್ಟರ್ ಸೋಮವಾರ ಇರ್ತಾರು, ಎಜುಕೇಶನ್ ಮಿನಿಸ್ಟರ್ ಮಂಗಳವಾರ ಇರ್ತಾರು, PWD ಮಿನಿಸ್ಟರ್ ಬುಧವಾರ ಇರ್ತಾರು, ಈ ಮಿನಿಸ್ಟರ್ ಈ ದಿವಸ ಇರ್ತಾರಂದ್ರೆ ನಾವು ಬರ್ಬೋದಲ್ಲ. ಇಲ್ಲಿ ಬರೋದು ಸರ್, ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ ಆಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಕ್ವೆಶ್ಚನ್ ಬಿಫೋರ್ ಮಿ ಆಲ್ಸೋ. ಯಾಕಂದ್ರೆ ಅವರೇನಾದ್ರು ಪಾಪ ಹ್ಯಾವಿಂಗ್ ಸೋ ಮಚ್ ಆಫ್ ಫೈತ್ ಅಂಡ್ ಕಾನ್ಫಿಡೆನ್ಸ್ ಇನ್ ಅವರ್ ಪೀಪಲ್, ದೇ ಆಲ್ ದ ವೇ ದೇ ಹ್ಯಾವ್ ಕಮ್. ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ಯಾಕಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಬಹುಶಃ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಾರಿ ಸ್ವಪಕ್ಷೀಯರು ಸರ್ಕಾರದ ವಿರುದ್ಧ ಗುಡುಕ್ತಾ ಇರೋಷ್ಟು, ಆಕ್ರೋಶ ಹೊರಹಾಕಿದಷ್ಟು ಬೇರೆ ಯಾವ ಸಂದರ್ಭದಲ್ಲೂ ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಇನ್ನು ತಾಪೆ ಹಚ್ಕೊಳ್ಳೋರೇ ಇದ್ದಾರೆ.
ಆದ್ರೆ ಇಲ್ಲಿ ಯಾಕೋ ಉಲ್ಟಾ ಆಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸಮೀವುಲ್ಲಾ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ. ವೆಂಕಟೇಶ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ರಘು ದೊಡ್ಡೇರಿ ಅವರಿದ್ದಾರೆ. ರಘುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದೇ ಊರಿನವರ ಅಲ್ಲ, ಪಕ್ಕದವರೇ. ಓಕೆ ಫೈನ್. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರ ಹತ್ರ ನಾನು ಅವರ ಒಂದು ಅಭಿಪ್ರಾಯವನ್ನ ತೆಗೆದುಕೊಂಡು ಆಮೇಲೆ ರಾಜಕೀಯ ಪಕ್ಷಗಳ ವಕ್ತಾರರ ಹತ್ರ ಮಾತನಾಡ್ತೀನಿ. ಸಮೀವುಲ್ಲಾ ಸರ್, ಐ ಹೋಪ್ ನೀವು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸ್ತಾನೆ ಇರ್ತೀರಿ ಅಂತ ಅನ್ಕೊಳ್ತೀನಿ. BR ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಆಗುತ್ತೆ ಈ ವಸತಿ ಇಲಾಖೆಯ ಒಂದು ಭ್ರಷ್ಟಾಚಾರದ ವಿಚಾರವಾಗಿ. ಏನ್ರಿ ದುಡ್ಡು ಕೊಟ್ಟವ್ರಿಗೆ ನೀವು ಮನೆ ಕೊಡ್ತೀರಾ, ಏನ್ ನಡೀತಾ ಇದೆ, ದಂಧೆ ನಡೀತಿದ್ಯಾ ಅಂತ ಅಲ್ಲಿಂದ ಆ ಆಡಿಯೋ ವೈರಲ್ ಆದಾಗಿಂದ ಒಂದಷ್ಟು ವಿಚಾರ ಶುರು ಆಗುತ್ತೆ. ಅದ್ರ ಹಿಂದೆನೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಒಂದಷ್ಟು ಆರೋಪಗಳಿದ್ದೇ ಇತ್ತು. ಈ ಹಿಂದೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಸ್ತಾನೆ ಇತ್ತು. ಈಗ ಮತ್ತೆ ರಾಜು ಕಾಗೆ ಅವ್ರು ಹೇಳಿರೋದು ಮಂತ್ರಿಗಳ ಕೈಗೆ ಸಿಗ್ತಾ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು ಅಂತ ಹೇಳ್ತಾರೆ ಒಬ್ಬ ಹಿರಿಯ ಶಾಸಕರು. ಅಂಡ್ ಅನುದಾನ ಸಿಗ್ತಾ ಇಲ್ಲ, ಜನಗಳಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ, ದುಡ್ಡು ಕೊಡಕ್ ಆಗ್ತಿಲ್ಲ ಅಂತ ಒಂದು ಹೇಳ್ತಾರೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪರಮೇಶ್ವರ್ ಅವರ ಮಾತಿದೆಯಲ್ಲ ಈ ಸಂದರ್ಭದಲ್ಲಿ, ಸರ್ಕಾರದಲ್ಲೂ ದುಡ್ಡಿಲ್ಲ, ಸಿದ್ದರಾಮಯ್ಯ ಅವ್ರ ಹತ್ರನೂ ದುಡ್ಡಿಲ್ಲ, ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ ಅನ್ನೋ ಸ್ಟೇಟ್ಮೆಂಟ್. ಅಂದ್ರೆ ವಾಟ್ ಟೈಮಿಂಗ್ ಆಫ್ ದ ಸ್ಟೇಟ್ಮೆಂಟು ಏನ್ ಹೇಳ್ತೀರಿ ಸರ್? ಒಂದು ರಾಜು ಕಾಗೆ ಅವರು, ಆ ನಂತರ BR ಪಾಟೀಲ್, ಇವರೆಲ್ಲ ಹೇಳಿರೋದು ಸತ್ಯನೇ. ಸರ್ಕಾರ ಮಂತ್ರಿಗಳ ಮೇಲೆ ನಿಯಂತ್ರಣ ಕಳ್ಕೊಂಡಿದ್ಯಾ ಅನ್ನೋ ಮುಖ್ಯವಾದ ಪ್ರಶ್ನೆ ಎದುರಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುವ ಮಟ್ಟಿಗೆ ಈ ಸರ್ಕಾರದ ಆಡಳಿತ ವೈಫಲ್ಯ, ಈ ಸಚಿವರ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ಒಂದು ರೀತಿನಲ್ಲಿ ಈ ಸರ್ಕಾರದ ಬಗ್ಗೆ, ಸಿದ್ದರಾಮಯ್ಯರ ನಾಯಕತ್ವದ ಈ ಸಚಿವ ಸಂಪುಟದ ಬಗ್ಗೆ ಜನ ಇಟ್ಟಿರುವಂತಹ ಭರವಸೆಯ ಆ ಬೆಟ್ಟ ಅದು ಕರಗಿ ನೀರಾಗುವಂತಹ ಸಿಚುಯೇಷನ್, ಆಶ್ಚರ್ಯಕರ ಸಿಚುಯೇಷನ್ ನಮಗೆ ಎದುರಾಗ್ತಿದೆ. ಸಿದ್ದರಾಮಯ್ಯನವರಂತಹ ದಿಟ್ಟ ನಾಯಕ ಮತ್ತು ಆಡಳಿತದಲ್ಲಿ ನಿಯಂತ್ರಣ ಇರುವಂತಹ ನಾಯಕರು ಯಾಕೆ ಅವರ ನೇತೃತ್ವದ ಸಚಿವ ಸಂಪುಟ ಇಷ್ಟೊಂದು ವೀಕ್ ಆಗ್ತಿದೆಯಲ್ಲ? ಸಚಿವರು ಯಾರು ಕ್ಯಾಬಿನೆಟ್, ಸಚಿವರು ಯಾರು ವಿಧಾನಸೌಧಕ್ಕೆ ಬರಲ್ಲ, ಸಚಿವರು ಯಾರು ಕೆಲ್ಸಕ್ಕೆ ಸಿಗೋದಿಲ್ಲ, ಸಾರ್ವಜನಿಕರು ಯಾರು ಸಚಿವರನ್ನ ಮೀಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತು ಡಿಪಾರ್ಟ್ಮೆಂಟ್ ವೈಸ್ ಯಾವ ಕೆಲಸಗಳು ಆಗ್ತಾ ಇಲ್ಲ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಟೂರ್ ಮಾಡ್ಬೇಕು, ಅಲ್ಲೂ ಕೂಡ ಏನು ಆಗ್ತಾ ಇಲ್ಲ. ವಿಧಾನಸೌಧ ಬಣ ಗುರ್ತಿದೆ. ಅವ್ರು ಖಾಸಗಿಯಾದ ಕೆಲವು ತಾಣಗಳಿರ್ತವೆ, ಅಲ್ಲಿ ಬೇಕಾದ ದಳ್ಳಾಳಿಗಳಿರ್ತವೆ, ಅವ್ರು ಕರ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಕ್ಯಾಬಿನೆಟ್ಗೆ ಒಂದ್ ಎರಡು ಮೂರು ಅವರ್ ಮೊದ್ಲು ಇದೆ ಅನ್ಬೇಕಾದ್ರೆ ಬರ್ತಾರೆ, ಯಾವ್ದೋ ಒಂದೆರಡು ಫೈಲ್ ಅಟೆಂಡ್ ಮಾಡ್ಕೊತಾರೆ. ಸಚಿವರು, ಎಲ್ಲ ಸಚಿವರಲ್ಲ, ಬಹುತೇಕ ಸಚಿವರು ಹೋಗುವಂತಹ ಕೆಟ್ಟ ಪರಿಸ್ಥಿತಿ ಎದುರಾಗಿದೆ. ಅಡ್ಮಿನಿಸ್ಟ್ರೇಷನ್ ಕೆಟ್ಟ ಪರಿಸ್ಥಿತಿ ಎದುರಾಗಿದೆ. ಇದಕ್ ಚಾಟಿ ಏಟ್ ಕೊಡದೆ ಹೋದ್ರೆ, ಇದಕ್ ಮೇಜರ್ ಸರ್ಜರಿ ಕೊಡದೆ ಹೋದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಅಡ್ಮಿನಿಸ್ಟ್ರೇಷನ್, ಈ ದಪ್ಪ ಚರ್ಮದ ಸಚಿವರಿಂದ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುತ್ತೆ. ಇಲ್ಲಿ ನಾನು ಈ ಚರ್ಚೆಯ ಆರಂಭದಲ್ಲಿ ಒಂದು ಸೂಕ್ಷ್ಮವಾದ ಚೌಕಟ್ಟನ್ನ ಈ ಚರ್ಚೆಗೆ ನಾನು ಹಾಕೋದಕ್ಕೆ ಬಯಸ್ತೇನೆ. ಒಂದು, ಶಾಸಕರ ಆಕ್ರೋಶ ಇದೆಯಲ್ಲ, ಈ ಸರ್ಕಾರಕ್ಕೆ ವಾರ್ನಿಂಗು. ಶಾಸಕರ ಆಕ್ರೋಶ ರಾಜ್ಯದ ಸರ್ಕಾರದ ನಾಯಕತ್ವಕ್ಕೆ ವಾರ್ನಿಂಗು. ಆ ಶಾಸಕರ ಆಕ್ರೋಶ ಸ್ಫೋಟ ಇದೆಯಲ್ಲ ಇಲ್ಲಿವರೆಗೆ ಬಂದಿದೆ. ಅವರು ಈ 3 ಜನ ಶಾಸಕರು ಅಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿ ಸಿಡಿಯೋದಿಕ್ಕೆ ಸಜ್ಜಾಗಿದ್ದಾರೆ. ಈ ಶಾಸಕರ ಆಕ್ರೋಶ ಸಂಘಟಿತ ಸ್ವರೂಪವನ್ನ ಪಡ್ಕೊಂಡ್ರೆ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನ ಬಿಕ್ಕಟ್ಟಿಗೆ ಜಾರುತ್ತೆ. ಓಕೆ, ರೈಟ್ ಸರ್. ಎಸ್, ರಘು ದೊಡ್ಡೇರಿ ಅವರೇ ಏನ್ ಹೇಳ್ತೀರಿ? ರಘು ದೊಡ್ಡೇರಿ, ಓಕೆ. ಯಾ, ಅಲ್ಲ, ಇಬ್ರು ಇಲ್ಲ ಗೊತ್ತಾಯ್ತು, ಹೇಳಿ. ಇಲ್ಲ ನೋಡಿ, ಒಪಿನಿಯನ್ ತಗೊಂಡೆ ಆಮೇಲೆ ಬಿಜೆಪಿ ಅವರ ಹತ್ರ ಬರ್ತೀನಿ. ಮೊದಲನೇದಾಗಿ ಈಗ ಸಮೀವುಲ್ಲಾ ಅವರು ಹೇಳ್ತಾ ಇದ್ರು, ಏನು ಈಗ 3 ಶಾಸಕರು ಹೇಳ್ತಾ ಇದ್ದಾರೆ. BR ಪಾಟೀಲ್ ವಿಚಾರವಾಗಿ ಮಾತಾಡೋದಾದ್ರೆ, ಒಟ್ಟು ನಮ್ಮ ಪಕ್ಷದಲ್ಲಿ 141 ಶಾಸಕರಿದ್ದಾರೆ. 141 ಶಾಸಕರಲ್ಲಿ 3 ಜನ ಶಾಸಕರು ಏನು ಅವ್ರದೇ ಆದಂಥ ಕೆಲವು ವಿಚಾರವನ್ನು ಎತ್ತಿದ್ದಾರೆ. ಅದು ಇಟ್ಸ್ ನಾಟ್ ಲೀಗಲಿ ರೈಟ್. ಯಾಕೆಂದ್ರೆ BR ಪಾಟೀಲ್ ಅವರು ರೈಸ್ ಮಾಡಿರ್ತಕ್ಕಂಥ ವಿಚಾರ, BR ಪಾಟೀಲ್ ಅವರು ಒಬ್ಬರು ಶಾಸಕರು, ಹಿರಿಯ ಶಾಸಕರು, ನಮ್ಮ ಪಕ್ಷದ ಶಾಸಕರು, ಗೌರವ ಇದೆ. ಆದರೆ ಅವರೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಅದರಲ್ಲಿ ಡ್ಯುಯಲ್ ಸ್ಟ್ಯಾಂಡರ್ಡ್ ಇದೆ. ಅಂದ್ರೆ ಅವರೇ ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕೆ ಅಂತಾರೆ, ನಾನು 2 ಲೆಟರ್ನ ಕೊಟ್ಟಿದ್ದೀನಿ, ಒಂದು ಲೆಟರ್ಗೆ ಆಗಿದೆ, ಇನ್ನೊಂದು ಲೆಟರ್ಗೆ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಅದನ್ನ ಅವರೇ ಕ್ಲಾರಿಫೈ ಮಾಡಬೇಕು. ಯಾಕೆಂದ್ರೆ ನೀವು 2 ಲೆಟರ್ ಯಾಕೆ ಕೊಟ್ರಿ, 2 ಲೆಟರ್ ಯಾಕೆ ಕೊಟ್ರಿ ಅಂತಂದ್ರೆ ಅದನ್ನ ಕ್ಲಾರಿಫೈ ಮಾಡ್ಬೇಕು. ಸಾರಿ ಟು ಇಂಟರಪ್ಟ್ ಹಿಯರ್. ಇದು ಈ ಹಿಂದೆನೂ ನಾನು ನಿಮಗೆ ಚರ್ಚೆ ಮಾಡಿದಾಗ ಹೇಳಿದ್ದೀನಿ, ಇದು ನೀವು ಅವತ್ತು ಸಮೀವುಲ್ಲಾ ಸರ್ ಇದ್ರು ಅನ್ಕೊಳ್ತೀನಿ ನಾನು, ಈ ಚರ್ಚೆ ನಾವು ಮಾಡಬೇಕಾದ್ರೆ ಇದು 2 ಪತ್ರದ ವಿಚಾರ ಅಲ್ಲ. ಒಂದು, ಗ್ರಾಮ ಪಂಚಾಯತಿಯಿಂದ ತಗೊಂಡು ಹೋಗಿರ್ತಾರೆ, ಅವರ ಲೆಟರ್ ಅನ್ನ ಗ್ರಾಮ ಪಂಚಾಯತಿಯಿಂದ ತಗೊಂಡು ಹೋಗಿರ್ತಾರೆ. ಗ್ರಾಮ ಪಂಚಾಯತಿಯಿಂದ ತಗೊಂಡು ಹೋದಂತ ಪತ್ರಕ್ಕೆ ಮಾನ್ಯತೆ ಸಿಕ್ಕಿರುತ್ತೆ.
ಸ್ವತಃ BR ಪಾಟೀಲ್ ಅವರು ಹೇಳಿದಂತ ವ್ಯಕ್ತಿಗೂ ಅಥವಾ ಅವ್ರು ಏನು 2000 ಮನೆ ಕೇಳಿದ್ರು ಅಂತ ಈಗ ಜಮೀರ್ ಹೇಳಿದ್ದಾರೆ, ಅದಕ್ಕೆ ಮಾನ್ಯತೆ ಸಿಕ್ಕಿರೋದಿಲ್ಲ. ಅವ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ನಾನು ಕನ್ಫ್ಯೂಷನ್ ಒಂದು ನಿಮಿಷ ಅವರ ರೆಕಾರ್ಡ್ ಒಂದು ನಿಮಿಷ ಸಿಂಧೂರ ಒಂದ್ ನಿಮಿಷ ನಾನು ಡೈವರ್ಟ್ ಮಾಡ್ತಾ ಇಲ್ಲ. ಅವರೇ ಸಿಂಧೂರ ಅವರೇ ಹಿಂದಿನಲ್ಲಿ ಹೇಳಿದ್ದಾರೆ. ಸೊ ಮೆನೆ ದಿಯಾ ತಾ ಓ ದೋನೋ ಲೆಟರ್ ಅಂತ ಹೇಳಿದ್ದಾರೆ. ಅವರೇ ಕೊಟ್ಟಿರ್ತಕ್ಕಂಥ ಲೆಟರ್ನ 2 ಲೆಟರ್ ಯಾಕೆ ಕೊಟ್ಟರು ಅಂತ ಅವ್ರು ಕ್ಲಾರಿಫೈ ಮಾಡಬೇಕು. ಮತ್ತೆ ಜಮೀರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಾನ್ಯ ಏನು ಎಲ್ಲಾ ಸೆಲೆಕ್ಷನ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯೋದು. ಗ್ರಾಮ ಪಂಚಾಯತಿಲಿ ಏನ್ ಸೆಲೆಕ್ಟ್ ಆಗಿ ಕಳಿಸೋದು ಅದನ್ನ ಏನು ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತದೆ, ಯಾವುದು ಮಿನಿಸ್ಟ್ರಿದಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಹಾಗಾಗಿ ಮಾನ್ಯ BR ಪಾಟೀಲ್ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಬಂಡನ್ ಅಂತ ಹೇಳಿ ಮಾನ್ಯ DK ಶಿವಕುಮಾರ್ ಹೇಳಿದ್ದಾರೆ, ಏನು ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ಅದನ್ನ ಕ್ಲಾರಿಫಿಕೇಶನ್ BR ಪಾಟೀಲ್ ಅವರೇ ಕೊಡಬೇಕು. ಇನ್ನು ಎರಡನೇ ವಿಚಾರ ರಾಜು ಕಾಗೆ ಅವರ ವಿಚಾರದಲ್ಲಿ, ರಾಜು ಕಾಗೆ ಅವರು ಏನು ಅವರ ಇದನ್ನ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ರೀತಿಯ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಒಪ್ಕೊಳ್ತೇನೆ. ಆದ್ರೆ BR ಪಾಟೀಲ್ ಹೇಳಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾಕೆ ಅಂತ ಹೇಳಿದ್ರೆ ಅವರೇ ಲೆಟರ್ನ ಕೊಟ್ಟರು ಅಂತಂದ್ರೆ ಅವರು ಯಾಕೆ ಲೆಟರ್ ಇಲ್ಲ, ಕಾರ್ಯಕರ್ತರಿಗೆ ಮೋಸ ಮಾಡಿರ್ಬೇಕು, ಇಲ್ಲ ಇವ್ರು ಇನ್ನೊಂದು ಲೆಟರ್ನ ಏನು ಮಿಸ್ ಮ್ಯಾಚ್ ಮಾಡಿ ಕೊಟ್ಟಿರ್ಬೇಕು. ಅಂದರೆ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಯಾವ ಶಾಸಕರು ಯಾವ ಪತ್ರದ ಶಿಫಾರಸನ್ನು ಯಾರಿಗೂ ಮಾಡಲ್ಲ ಅನ್ನಂಗ್ ಆಯ್ತು. ಅದರಲ್ಲಿ BR ಪಾಟೀಲ್ ಮಾಡಿರೋದು ಅಕ್ಷಮ್ಯ ಅಪರಾಧ ಅನ್ನಂಗ್ ಆಯ್ತು. ಎರಡು ಲೆಟರ್ ಹೇಗೆ? ಒಂದು ನಿಮಿಷ, ನೀವು ಡಬಲ್ ಸ್ಟೇಟ್ಮೆಂಟ್ ಹೆಂಗ್ ಕೊಡಿ? ಒಂದು ನಿಮಿಷ ಮಾನ್ಯ BR ಪಾಟೀಲ್, ಒಂದು ನಿಮಿಷ ಸಿಂಧೂರ, BR ಪಾಟೀಲ್ ಅವರು 2 ಲೆಟರ್ನ ಯಾಕೆ ಕೊಟ್ಟರು ಅಂತ ಅವರೇ ಕ್ಲಾರಿಫಿಕೇಶನ್ ಕೊಡ್ಬೇಕು. ಒಂದ್ ನಿಮಿಷ, ನೀವು ಅದನ್ನ ಕ್ಲಾರಿಫಿಕೇಶನ್ ಅಲ್ಲ ನೀವು ತಗೊಳ್ಳಿ, ರಾಜ್ಯದ ಜನತೆಗೆ ತಿಳಿಸೋಣ. ರಾಜ್ಯದ ಜನತೆಗೆ BR ಪಾಟೀಲ್ ಅವರು ಕೊಟ್ಟಿರ್ತಕ್ಕಂಥ 2 ಲೆಟರ್ಗಳಲ್ಲಿ ಅವರೇ ಕ್ಲಾರಿಫಿಕೇಶನ್ ಕೊಡ್ಲಿ. ಹಾಗಾಗಿ ಅವರು ಹೌದು, ಬಿಜೆಪಿ ಒಂದ್ ನಿಮಿಷ KJP ಯಡಿಯೂರಪ್ಪನವ್ರ ಜೊತೆ ಇದ್ದವರು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷದ ಅವರು 2 ಒಂದು ನಿಮಿಷ ನಾನು ಅಲ್ಲ ಒಂದು ನಿಮಿಷ ಅವ್ರು ಯಾರ ಜೊತೆ ಇದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನು ಬೇರೆ ಪಕ್ಷದಲ್ಲಿ ಇದ್ರು, ಹಂಗಾರೆ ಸಿದ್ದರಾಮಯ್ಯ ಒಂದ್ ನಿಮಿಷ ನಾನು ಅವರು 2 ಲೆಟರ್ನ ಕೊಟ್ಟಿದ್ದಾರೆ. 1 ಲೆಟರ್ ಆಗಿದೆ, ಇನ್ನೊಂದು ಲೆಟರ್ ಆಗಿಲ್ಲ ಅಂತ ಹೇಳಿದ್ದಾರೆ. 1 ಲೆಟರ್ ಆಗಿದ್ರೆ 2 ಲೆಟರ್ನ ಯಾಕೆ ಕೊಟ್ರು ಅದನ್ನ ಕ್ಲಾರಿಫಿಕೇಶನ್ ಅವರೇ ಕೊಡ್ಬೇಕು. ಹೌದು, 2 ಲೆಟರ್ ಕೊಟ್ಟಿದ್ದಾರೆ. ಒಂದು ಅವರೇ ಪೂರ್ತಿ ಕೊಟ್ಟಿರ್ತಕ್ಕಂಥ ಲಿಸ್ಟ್, ಇನ್ನೊಂದು ಗ್ರಾಮ ಪಂಚಾಯತಿ. ಓಕೆ, ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ ಬರ್ತೀನಿ, ಅವ್ರದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ವೆಂಕಟೇಶ್ ಜಿ, ಇವತ್ತೇನು ತಾವೇನು ಹೇಳಿದಿರಿ, ಕಾಂಗ್ರೆಸ್ ಸುಡುವ ಮನೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮಾರು 55 ವರ್ಷದ ಹಿಂದ್ಗಡೆನೆ ಹೇಳಿದ್ದಾರೆ. ಕಾಂಗ್ರೆಸ್ ಸುಡುವ ಮನೆ. ಇವತ್ತು ಅತ್ಯಂತ ಆಶ್ಚರ್ಯ, ಇವತ್ತು ಜನರ ಏನು ಭಾರತೀಯ ಜನತಾ ಪಾರ್ಟಿ ಏನು ಹೇಳ್ತಾ ಇತ್ತು, ಭ್ರಷ್ಟತೆ ಮತ್ತು ಲೂಟಿಕೋರರಾದ ಕಾಂಗ್ರೆಸ್ ಅಂತ ನಾವೇನು ಹೇಳಿದ್ವಿ. ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಹಿಡಿದು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, RCBನ ಹ್ಯಾಂಡಲ್ ಮಾಡಿದಂಥ ಇರ್ಬೋದು, ಹಾಗೆ ಅನೇಕ ಹಗರಣಗಳ ಜೊತೆಗೆ ತಮ್ಮ ಪಕ್ಷದ ಹಿರಿಯ ಶಾಸಕರಾದಂಥ BR ಪಾಟೀಲ್ರವರು ಒಂದು ಹೇಳಿಕೆಯನ್ನು ಕೊಟ್ಟು ನಾವು ಮನೆ ಮಾಡ್ಕೊಳ್ಬೇಕಾದ್ರೆ ಹಣ ಕೊಡಬೇಕಾದಂಥ ಸ್ಥಿತಿ ಇದೆ. ಮತ್ತೆ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ, ನಾನು ನನ್ನ ಸ್ಟೇಟ್ಮೆಂಟ್ಗೆ ಬದ್ಧನಾಗಿದ್ದೇನೆ, ನಾನು ಯಾವುದೇ ಕಾರಣಕ್ಕೂ ಆಗಲ್ಲ, ನಾನು ಉತ್ತರ ಕೊಡ್ತೀನಿ ನಾನು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಒಂದು ಪ್ಲೀಸ್ ಅಲೋ ಮೀ ಟು ಸಾರಿ, ನನ್ನ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ನನಗೆ ಕಲಾವಕಾಶ ಕೊಡಿ. ಇದೊಂದು ನಾಚಿಕೆಗೇಡಿನ ಒಂದು ಸರ್ಕಾರ ಇದು. ಇದಕ್ಕಿಂತ ಒಂದು ಇರಲಿಲ್ಲ. ಅದಕ್ಕೆ ಪೂರಕವಾಗಿ ರಾಯರೆಡ್ಡಿ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರ ಇಲ್ಲ ಅಂತ. ಅದಕ್ಕಿಂತ ಮುಗಿಲಾಗಿ ಒಬ್ಬ ಸರ್ಕಾರದ ಹಿರಿಯ ಸಚಿವರಾದ ತಪ್ಪು ಅಂತ ಹೇಳಿದ್ದಾರೆ. ಕೇಳಿ, You want to say something, you please say. There are people, 7.5 crore people are watch ಮಾಡ್ತಿದ್ದಾರೆ ನಿಮ್ಮನ್ನ. Don't divert the issue. You want to say, you make your point. How can you? ಅವರ ಮಿನಿಸ್ಟರ್ MLA ಗಳ ಹೇಳ್ತಿದ್ದಾರೆ, ನೀವೇನ್ರಿ ಅವ್ರನ್ನ ಡಿಪೆಂಡ್ ಮಾಡೋದು? ನೀವು ಹೆಂಗೆ ಡಿಪೆಂಡ್ ಮಾಡ್ತೀರಾ? ಮತ್ತೆ BR ಪಾಟೀಲ್ ತಪ್ಪು ಹೇಳಿದ್ದಾರೆ. ಅವರು ಹಿರಿಯ ನಾಯಕರು, ಅದೇ ರೀತಿ ಹಲವಾರು ಶಾಸಕರು ಹೇಳಿದ್ದಾರೆ. No, it is not the decorum you should maintain. You are a representative of the government. You are a spokesperson. What you speak, people believe it. No. You do speak to the point. Don't divert the issue or don't interfere with my work. Okay, go ahead. Please. I'm not interfering. Go Please, ahead. please don't clarify whatever the mistakes you are making. No, mistake is ಅವಕಾಶ ಬಂದಾಗ you can't Miss judge comments. whether it is No, mistake not or my not. mistakes. It is your mistake, your government mistake. Don't divert me, please. This is the last time I'm telling you. ಮಾತಾಡಿ ಆಯ್ತು. Please, miss comments Mr. Raghu, clarify ಮಾಡೋ ಜವಾಬ್ದಾರಿ ನಂದಿದೆ. ಅದನ್ನ ಮಾಡಿ. ಸರ್ಕಾರ ಮಾಡಿ ನೀವು. Your duty is to clarify. Yes. ನೀವು ಮಾಡಿ. ನಿಮ್ ಸರ್ಕಾರ ಇದೆ, ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋದು ನಿಮ್ ಜವಾಬ್ದಾರಿ. ಕೊಡ್ತೀನಿ ನಾನು. ಬಟ್ ಅವ್ರು ಹೇಳೋದು ತಪ್ಪು ಅಂತ ಹೇಳೋದು ನಿಮ್ ಜವಾಬ್ದಾರಿ. ನಾನು ಅವ್ರು ಹೇಳಿದ ತಪ್ಪು ಅಂತ ಅಲ್ಲ, ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ತಾ ಇದ್ದೀನಿ. I will give you time to make clarification, to give clarification, please.